ಜೂನಿಯರ್ಸ್ಗಳಿಗೆ ರ್ಯಾಗಿಂಗ್, ಸೀನಿಯರ್ಸ್ ಮೇಲೆ ಎಫ್ಐಆರ್. ದೇವನಹಳ್ಳಿ ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಬಳಿ ಘಟನೆ ನಡೆದಿದೆ. ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಮೇಲೆ ಮಾನಸಿಕ ಕಿರುಕುಳ ಮಾಡಿದ್ದಾರೆ ಸೀನಿಯರ್ಸ್. ಕಿರಿಯ ವಿದ್ಯಾರ್ಥಿಗಳಿಂದ ದೂರನ್ನ ನೀಡಲಾಗಿದೆ. 23 ಸ್ಟೂಡೆಂಟ್ಸ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ನು A1 ಆರೋಪಿಯಾಗಿ ಬಿಲಾಲ್, A2 ಜಿರಿಲ್ ಮತ್ತೆ A3 ಆಗಿ ಮಿಶಾಲ್ ಅರೆಸ್ಟ್ ಆಗಿರುವಂತದ್ದು. ಜೂನಿಯರ್ಸ್ ಗಳಿಗೆ ಸೀನಿಯರ್ಸ್ ರ್ಯಾಗ್ ಮಾಡಿದ್ದಾರೆ. ಹಾಗಾಗಿ ಸೀನಿಯರ್ಸ್ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ದೇವನಹಳ್ಳಿ ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಬಳಿ ಘಟನೆ ನಡೆದಿರುವಂತದ್ದು. ಮೊದಲನೇ ವರ್ಷದ ವಿದ್ಯಾರ್ಥಿಗಳ ಮೇಲೆ ಮಾನಸಿಕ ಕಿರುಕುಳವನ್ನ ಮಾಡಿದ್ದಾರೆ ಸೀನಿಯರ್ಸ್. ಇನ್ನು ಕಿರಿಯ ವಿದ್ಯಾರ್ಥಿಗಳು 23 ಸ್ಟೂಡೆಂಟ್ಸ್ಗಳ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಇನ್ನು ಆರೋಪಿಗಳನ್ನ ನೋಡ್ತಾ ಹೋಗೋದಾದ್ರೆ ಡ್ರಿಂಕ್ಸ್, ಸಿಗರೇಟ್, ಬುಕ್ಸ್ ಅನ್ನ ಹಿಡಿದು ನಿಲ್ಲೋದಕ್ಕೆ ಹೇಳ್ತಾ ಇದ್ರು ಅವರು. A1 ಆರೋಪಿ ಬಿಲಾಲ್, A2 ಜಿರಿಲ್ ಮತ್ತೆ A3 ಮಿಶಾಲ್ ಅನ್ನುವಂಥವ್ರನ್ನ ಅರೆಸ್ಟ್ ಮಾಡಲಾಗಿದೆ. ರ್ಯಾಗಿಂಗ್ ವಿಚಾರ ಕಾಲೇಜ್ ಅಡ್ಮಿನ್ಗೆ ದೂರನ್ನ ನೀಡಿರ್ತಾರೆ. ಪ್ರಶ್ನೆ ಮಾಡಿದಂತಹ ಅಡ್ಮಿನ್ ಹೆಡ್ ಮಿಥುನ್ ಮಾಧವನ್ ಅವ್ರ ಮೇಲೆ ಕೂಡ ಹಲ್ಲೆ ಮಾಡೋಕೆ ಹೋಗ್ತಾರೆ ಸೀನಿಯರ್ಸ್. ಕಬ್ಬಿಣದ ರಾಡ್, ಕಲ್ಲು, ಕಟ್ಟಿಗೆಯಿಂದ ಹಲ್ಲೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ರ್ಯಾಗಿಂಗ್ ಮತ್ತೆ ಹಲ್ಲೆ ವಿಚಾರ ದೇವನಹಳ್ಳಿ ಠಾಣೆಗೆ ದೂರನ್ನ ಕೂಡ ನೀಡಲಾಗಿದೆ. ಇನ್ನು ಮೂವರನ್ನ ಬಂಧಿಸಿ ಉಳಿದಂತ ಆರೋಪಿಗಳಿಗಾಗಿ ತಲಾಶ್ ನಡೆಸಲಾಗ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಇರುವಂತಹ ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನಲ್ಲಿ ಪ್ರಥಮ ದರ್ಜೆಯಲ್ಲಿ ಓದ್ತಾ ಇರುವಂತಹ ಜೂನಿಯರ್ ವಿದ್ಯಾರ್ಥಿಗಳಿಗೆ ಸೀನಿಯರ್ಸ್ ರ್ಯಾಗ್ ಮಾಡಿರುವಂತದ್ದು, ಮಾನಸಿಕವಾಗಿ ಕಿರುಕುಳವನ್ನ ನೀಡಿರುವಂತದ್ದು. ರ್ಯಾಗಿಂಗ್ ಮಾಡಿ ಹಲ್ಲೆ ಮಾಡಿದಂತಹ ವಿಚಾರ, ಇವರ ವಿರುದ್ಧ ಅವರು ಎಫ್ಐಆರ್ ಅನ್ನ ದಾಖಲಿಸ್ತಾ ಇರ್ತಾರೆ. 23 ಆರೋಪಿಗಳ ವಿರುದ್ಧ ಜೂನಿಯರ್ಸ್ ಎಫ್ಐಆರ್ ಅನ್ನ ದಾಖಲಿಸಿರ್ತಾರೆ. ಹಾಗಾಗಿ ಅವರಲ್ಲಿ A1, A2, A3 3 ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ಜೂನಿಯರ್ಸ್ಗಳಿಗೆ ಮಾನಸಿಕವಾಗಿ ಕಿರುಕುಳ ನೀಡಿರ್ತಾರೆ. ಇನ್ನು ಡ್ರಗ್ಸ್ ಆಗಿರಬಹುದು, ಸಿಗರೇಟ್ ಸ್ಮೋಕ್ ಮಾಡಬೇಕು, ಆ ರೀತಿಯಾಗಿ. ಇನ್ನು ಈ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಈ ರ್ಯಾಗಿಂಗ್ ಅನ್ನುವಂತ ವಿಚಾರದಲ್ಲಿ 23 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಅಷ್ಟರ ಮಟ್ಟಿಗೆ ರ್ಯಾಗಿಂಗ್ ಅನ್ನುವಂಥದ್ದು ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸದ್ದು ಮಾಡ್ತಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು ರೋಹಿಣಿ, ಏನು ದೂರದಿಂದ ಕೇರಳ ರಾಜ್ಯದಿಂದ ಮೆಡಿಕಲ್ ವ್ಯಾಸಂಗ ಮಾಡಲು ಬಂದಿದ್ದಂತ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಜೂನಿಯರ್ ವಿದ್ಯಾರ್ಥಿಗಳಿಗೆ ರ್ಯಾಗಿಂಗ್ ಮಾಡಿ ಪೊಲೀಸರ ಅತಿಥಿಗಳ ಆಗಿದ್ದಾರೆ. ದೇವನಹಳ್ಳಿ ಪಟ್ಟಣದಲ್ಲಿರುವ ಆಕಾಶ್ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಜೂನಿಯರ್ ವಿದ್ಯಾರ್ಥಿಗಳನ್ನ ರ್ಯಾಗಿಂಗ್ ಮಾಡಿದ್ದಾರೆ. ಆದ್ರೆ ಸಿಗರೇಟ್, ಡ್ರಿಂಕ್ಸ್ ಮತ್ತು ಇನ್ನು ಇತರೆ ಪುಸ್ತಕಗಳನ್ನ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡು ಪ್ರತಿನಿತ್ಯ ಕಿರುಕುಳ ನೀಡ್ತಿದ್ರು. ಇದ್ರ ಬಗ್ಗೆ 2 ದಿನಗಳಿಂದ ಸೀನಿಯರ್ಸ್ ಮಾತನ್ನ ಕೇಳ್ತಿದ್ದ ಜೂನಿಯರ್ಸ್ ಇದೀಗ 2 ದಿನಗಳ ನಂತರ ಆಕಾಶ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಜೊತೆ ಕೂಡ ಚರ್ಚೆಯನ್ನ ಮಾಡಿದೆ. ಚರ್ಚೆ ಮಾಡಿದ ನಂತರ ಕೂಡ ರ್ಯಾಗಿಂಗ್ ಮಾಡಿದ ಸೀನಿಯರ್ಸ್ ವಿದ್ಯಾರ್ಥಿಗಳದು ನಂತರ ಕಾಲೇಜ್ ಆಚೆ ಬಂದು 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. 2 ಗುಂಪುಗಳ ಮಾತಿನ ಚಕಮಕಿ ನಡೆದು ಮಾರಾಮಾರಿ ಸಹ ನಡೆದಿದೆ ಅಂತಾನೆ ಹೇಳ್ಬೋದು ರೋಹಿಣಿ. ಎಸ್, ಹಾಗಿದ್ರೆ ಡ್ರಿಂಕ್ಸ್, ಸಿಗರೇಟ್, ಬುಕ್ಸ್ ಅನ್ನ ಕೊಡ್ಬೇಕು, ಅದು ಇದು ಅಂತ ರ್ಯಾಗ್ ಮಾಡಿರ್ತಾರೆ. ಮತ್ತೆ ಹಲ್ಲೆಗೆಯನ್ನ ಕೂಡ ಮಾಡಕ್ ಮುಂದಾಗ್ತಾರೆ ಅಂತ ಕೇಳಿ ಬರ್ತಾ ಇದೆ. ಅಡ್ಮಿನ್ ಕೇಳೋಕೆ ಅಂತ ಹೋದಾಗ ಯಾಕೆ ಈಗ ಮಾಡ್ತಿದ್ದೀರಾ ಅಂತ, ಅದು ಏನಾದ್ರೂ ಪ್ರಾಬ್ಲಮ್ಸ್ ಆಗಿದೆಯಾ ಯಾರಿಗಾದ್ರೂ ಅಂತ? ಹೌದು ರೋಹಿಣಿ, ಏನು ಈಗಾಗಲೇ ದೇವನಹಳ್ಳಿ ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿ ಈಗಾಗಲೇ 3 ಆರೋಪಿಗಳನ್ನು ಕೂಡ ಬಂಧಿಸಿರುವಂತದ್ದು. ಈಗ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಬಲೆಯನ್ನ ಬೀಸಿದ್ದಾರೆ. ಒಟ್ಟಿನಲ್ಲಿ ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉನ್ನತ ಗೌರವದಿಂದ ಇರಬೇಕಾದ ವಿದ್ಯಾರ್ಥಿಗಳು ರ್ಯಾಗಿಂಗ್ ಮಾಡಿ ಮತ್ತು ಬದುಕನ್ನ ಹಾಳು ಮಾಡಿಕೊಳ್ಳುವಷ್ಟು ಪೋಷಕರಲ್ಲಿ ಹೆಚ್ಚಿನ ಆತಂಕ ಸೃಷ್ಟಿಯಾಗಿದೆ ಇದರಿಂದ ಅಂತಾನೆ ಹೇಳ್ಬೋದು ರೋಹಿಣಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಗುರುಮೂರ್ತಿ. ಎಸ್, ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಉನ್ನತ ಶಿಕ್ಷಣವನ್ನ ಪಡ್ಕೊಂಡು ಒಳ್ಳೆ